ಬ್ರೋ ಅಮೃತಧಾರೆ ನೀವು ಕ್ವಿಟ್ ಮಾಡಿದ್ರಾ? ಅಮೃತಧಾರೆಗಿನ ಮೇಲಿಂದ ನೀವು ಬರೋದಿಲ್ವಾ? ಏನಾಯ್ತು? ಯಾಕೆ ನೀವು ಸೀರಿಯಲ್ ಅಲ್ಲಿ ಬರ್ತಾ ಇಲ್ಲ? ನಿನ್ ಹತ್ರ ಒಂದ್ ಫೋನ್ ಐತ್ ಅಷ್ಟೇ, ಕಾರ್ ಇಲ್ಲ, ಬೈಕ್ ಇಲ್ಲ, ಇರೋ ಫೋನ್ EMI ಕಟ್ಟಕ್ ಆಯ್ತಿಲ್ಲ. ಈ ತಿಂಗಳು ಕಟ್ಟಿದ್ರೆ ನೆಕ್ಸ್ಟ್ ತಿಂಗಳದ್ದು ಯೋಚನೆ, ನೆಕ್ಸ್ಟ್ ತಿಂಗಳದ್ದು ಅಡ್ಜಸ್ಟ್ ಮಾಡೋದ್ ಹೆಂಗಪ್ಪ ಅಂತ. ಇದರಿಂದ ನನಗೆ ಒಳ್ಳೆ ಜೀವನ ರೂಪಿಸ್ಕೊಬಿಡ್ತೀನಿ, ಅಥವಾ ಒಳ್ಳೆ ಸ್ಯಾಲ್ರಿ ಬರುತ್ತೆ. ರೀಲ್ಸ್ ಮಾಡೋದ್ರಿಂದ ಒಳ್ಳೆ ಕೊಲಾಬ್ರೇಷನ್ಸ್ ಬರುತ್ತೆ. ನಮಸ್ಕಾರ ಎಲ್ರಿಗೂ, ತುಂಬಾ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೇನೆ ನಿಮ್ಗೆ ಏನೇನ್ ಕ್ವಶನ್ ಇರುತ್ತೆ ಅದನ್ನ ಕೇಳಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ನೀವು ಸಾಕಷ್ಟು ಜನ ತುಂಬಾ ಕ್ವಶನ್ಸ್ ನ ಕೇಳಿದೀರಾ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದಾಗ. ಇವಾಗ ಅದೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಅದ್ರಲ್ಲಿ ಸ್ವಲ್ಪ ಕ್ವಶನ್ಸ್ ನ ಮಾತ್ರ ಪಿಕ್ ಮಾಡಿದೀನಿ, ಯಾವ್ದು ಯೂನಿಕ್ ಆಗಿತ್ತು ಮತ್ತೆ ಯಾವ್ದನ್ನ ಆನ್ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಿಕಾಸ್ ತುಂಬಾ ಜನ ಚೆನ್ನಾಗಿದ್ದೀರಾ, ಏನ್ ಮಾಡ್ತಿದ್ದೀರಾ, ಈ ತರ ಸಿಂಪಲ್ ಕ್ವಶನ್ ಕೇಳಿದ್ರಿ. ಅದ್ರಲ್ಲಿ ಯಾವ್ದು ಯೂನಿಕ್ ಇತ್ತು ಅದನ್ನ ನಾನು ಪಿಕ್ ಮಾಡಿದೀನಿ. ಸೊ ನಮ್ಮ ಫಸ್ಟ್ ಕ್ವಶನ್ ಯಾವ್ದು ಅಂತ ನೋಡೋಣ. ತುಂಬಾ ಜನ ಈ ಕ್ವಶನ್ ಕೇಳಿದಿರಾ, ಸೊ ಇದಕ್ಕೆ ಫಸ್ಟ್ ಆನ್ಸರ್ ಮಾಡ್ತೀನಿ. ಆಕ್ಚುಲಿ ಈ ಡೌಟ್ ಎಲ್ಲರಿಗೂ ಎಂತಕ್ ಬಂದಿರುತ್ತೆ ಅಂತಂದ್ರೆ, ನಾನು ಸೀರಿಯಲ್ ಮಾಡಿದ್ಮೇಲೆ ಈ ಡೌಟ್ ಆಲ್ಮೋಸ್ಟ್ ಎಲ್ಲರಿಗೂ ಶುರುವಾಗಿರೋದು. ವಾಟ್ಸ್ ಯುವರ್ ಏಜ್ ಅಂಡ್ ಯು ಲುಕ್ ಸೋ ಸ್ಮಾರ್ಟ್ ಅಂಡ್ ಯಂಗ್. ನನ್ನ ಏಜ್ ಇವಾಗ ಇನ್ನ 22 ಅಷ್ಟೇ. ಅದು ಲಾಸ್ಟ್ ಮಂತ್ ಮೇ ನಲ್ಲಿ ನನಗೆ 22 ಇಯರ್ಸ್ ಆಗಿದ್ದು. ಇದನ್ನ ಯಾಕೆ ಎಲ್ಲರಿಗೂ ಈ ಡೌಟ್ ಅಂತ ಅಂದ್ರೆ, ನಾನು ಸೀರಿಯಲ್ ಅಲ್ಲಿ ಇಷ್ಟು ಬೇಗ ಮದ್ವೆ ಆಗ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ಮೇ ಬಿ ದೊಡ್ಡವರು ಇವರು ತುಂಬಾ ಏಜ್ ಜಾಸ್ತಿ ಆಗಿದ್ಯಾ, ಅದು ಚಿಕ್ಕವ್ರ ತರ ಕಾಣಿಸ್ತಿದಾರ ಅಂತ ಡೌಟ್ ಇರುತ್ತಲ್ಲ, ಅದಕ್ಕೆ ತುಂಬಾ ಜನ ಕೇಳಿದಿರಾ ಅಂತ ಅನ್ಕೋತೀನಿ. ಅಂಡ್ ತುಂಬಾ ಕ್ವಶನ್ಸ್ ಅಮೃತಧಾರೆ ಸೀರಿಯಲ್ ಬಗ್ಗೆನೇ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಅಂಡ್ ನೆಕ್ಸ್ಟ್ ಕ್ವಶನ್, ನಿಮ್ಗೆ 300K ಫಾಲೋವರ್ಸ್ ಆಗಿದಾರಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅನ್ಕೋತಾ ಇದ್ದೆ, ಮುಂದೆ ಒಂದಿನ ನಂಗೂ ಜಾಸ್ತಿ ಜನ ಫಾಲೋವರ್ಸ್ ಇರ್ತಾರೆ, ನಂಗೂ ಬ್ರ್ಯಾಂಡ್ ಕೊಲಾಬ್ರೇಷನ್ ಎಲ್ಲ ಬರುತ್ತೆ, ಆತರ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಬಟ್ ಕ್ಲಾರಿಟಿ ಇರ್ಲಿಲ್ಲ ಇದನ್ನೇ ಕಂಟಿನ್ಯೂ ಮಾಡೋದಾ ಬ್ಯಾಡ್ವಾ ಅಂತ. ಯಾಕಂದ್ರೆ ನಾನು ಕಾಲೇಜಲ್ಲಿ ಐ ಥಿಂಕ್ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ಅನ್ಸುತ್ತೆ ನಾನು ಶುರು ಮಾಡಿದ್ದು. ಹಂಗೆ ಸುಮ್ನೆ ಡೈಲಿ ಒಂದೊಂದ್ ಮಾಡೋಣ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ, ನಾನು 2 ವರ್ಷ ಕಂಟಿನ್ಯೂಸ್ ಆಗಿ ಒಂದು ದಿನ ಬಿಡದಂಗೆ ರೀಲ್ಸ್ ನ ಪೋಸ್ಟ್ ಮಾಡಿದೀನಿ. ಅದ್ರ ಎಫರ್ಟ್ಸ್ ಇವತ್ತು 300K ಅಂತ ಅನ್ಕೋತೀನಿ. ಸದ್ಯಕ್ಕೆ ಇದು ತುಂಬಾ ಕಡಿಮೆನೆ, ಇನ್ನು ತುಂಬಾ ಸಾಧಿಸೋದು ಜಾಸ್ತಿ ಇದೆ. ಆದಷ್ಟು ಬೇಗ 500K ಮಾಡೋಣ, 1 ಮಿಲಿಯನ್ ಮಾಡೋಣ ಅಂತ ಆಸೆ ಇಟ್ಕೊಂಡಿದೀನಿ. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ. ನೆಕ್ಸ್ಟ್ ಕ್ವಶನ್, ಬ್ರೋ ನಿಮ್ಮ ಫೇವರೇಟ್ ಸಾಂಗ್ಸ್ ಯಾವುದು? ಯಾವ ಸಾಂಗ್ ನೀವು ಜಾಸ್ತಿ ಕೇಳ್ತೀರಾ? ನಂಗೆ ಇದೇ ಸಾಂಗು ಅದೇ ಸಾಂಗ್ ಅಂತ ಯಾವ್ದು ಇಲ್ಲ. ನನ್ ಮೂಡ್ ಹೆಂಗಿರುತ್ತೋ ಹಂಗೆ. ಒಂದೊಂದ್ಸಲ ರೆಟ್ರೋ ಸಾಂಗ್ ಕೇಳ್ತಾ ಇರ್ತೀನಿ, ಒಂದೊಂದ್ಸಲ ಟಪಾಂಗುಚಿ ಸಾಂಗ್ ಕೇಳ್ತೀನಿ, ರ್ಯಾಪ್ ಸಾಂಗ್ಸ್ ಕೇಳ್ತೀನಿ. ಇದೇ ಫೇವ್ರೇಟ್ ಅಂತ ಏನಿಲ್ಲ. ಆಕ್ಚುಲಿ ಏನಾಗುತ್ತೆ ಗೊತ್ತಾ, ಒಂದೊಂದ್ಸಲ ರೀಲ್ಸ್ ನೋಡ್ತಿರ್ತೀನಿ, ಯಾವ್ದೋ ಒಂದ್ ಲೈನ್ ಬರುತ್ತಾ, ಕರೆಕ್ಟ್ ಆಗಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬಿಡ್ತೀನಿ. ಆ ಲೈನ್ ಸರ್ಚ್ ಮಾಡ್ಬಿಟ್ಟು ಆ ಸಾಂಗ್ ಪೂರ್ತಿ ಸಾಂಗ್ ಕೇಳ್ತೀನಿ. ನನ್ ಮೂಡ್ ಹೆಂಗಿರುತ್ತೋ ಹಂಗೆ. ಇದೇ ಸಾಂಗ್ ಪರ್ಟಿಕ್ಯುಲರ್ ಆಗಿ ಇದೇ ಫೇವ್ರೇಟ್ ಅಂತ ಏನಿಲ್ಲ, ಕನ್ನಡ ಸಾಂಗ್ಸ್ ಎಲ್ಲಾನು ಕೇಳ್ತೀನಿ. ಅಂಡ್ ನೆಕ್ಸ್ಟ್ ಕ್ವಶನ್, ಹೌ ಡು ಯು ಮ್ಯಾನೇಜ್ ಯುವರ್ ಫಿನಾನ್ಸಸ್? ಈ ಕ್ವಶನ್ ತುಂಬಾ ಜನ ಕೇಳಿದೀರಾ. ಆಕ್ಚುಲ್ ಆಗಿ ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂತಂದ್ರೆ ಎಷ್ಟೋ ಜನಕ್ಕೆ ಯಾವ್ದ್ ಮಾಡ್ರೆ ಸರಿ, ಯಾವ್ದ್ ಮಾಡ್ರೆ ತಪ್ಪು, ಇದ್ರ ಬಗ್ಗೆನೇ ಯೋಚನೆ ಜಾಸ್ತಿ. ನನಗೂ ಕೂಡ ಹಂಗೆ ಆಗಿತ್ತು. ಇವಾಗ ನಂಗೆ 22 ವರ್ಷ. ಇದೇ ಒಂದ್ ವರ್ಷದ ಹಿಂದೆ ನನ್ಗೆ ಯಾವಾಗ 21ನೇ ವರ್ಷದ ಬರ್ಡೇ ಮುಗೀತು ನೋಡಿ, ಅದೇ ತಿಂಗಳಲ್ಲಿ ಯೋಚನೆ ಶುರು ಆಗೈತೆ ನನ್ಗೆ. ಹಿಂಗೆ ಇದೀನಲ್ಲ, ನಾನೇನು ಅಚೀವ್ನೇ ಮಾಡ್ತಾ ಇಲ್ಲ, ಹೆಂಗೆ ಮುಂದೆ ಜೀವನ, ಹೆಂಗೆಲ್ಲಾನು ಮ್ಯಾನೇಜ್ ಮಾಡೋದು ಅಂತ. ಯಾಕಂತಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಾರ್ ತಗೊಂಡಿದ್ರು, ಬೈಕ್ ತಗೊಂಡಿದ್ರು, ಇನ್ನೆಷ್ಟೋ ಜನ ಮನೆ ಅದು ಇದು ತಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ನಾನ್ ನೋಡ್ರಿ ಇನ್ನೇ ಹಿಂಗೆ ಇದೀನಿ. ನನ್ನ ಹತ್ರ ಒಂದ್ ಫೋನ್ ಐತ್ ಅಷ್ಟೇ, ಕಾರ್ ಇಲ್ಲ, ಬೈಕ್ ಇಲ್ಲ, ಇರೋ ಫೋನ್ EMI ಕಟ್ಟಕ್ ಆಯ್ತಿಲ್ಲ. ಈ ತಿಂಗಳು ಕಟ್ಟಿದ್ರೆ ನೆಕ್ಸ್ಟ್ ತಿಂಗಳದ್ದು ಯೋಚನೆ, ನೆಕ್ಸ್ಟ್ ತಿಂಗಳದ್ದು ಅಡ್ಜಸ್ಟ್ ಮಾಡೋದ್ ಹೆಂಗಪ್ಪ ಅಂತ. ಫಿನಾನ್ಸಸ್ ನ ಮ್ಯಾನೇಜ್ ಮಾಡೋದ್ರದ್ದೇ ಚಿಂತೆ ಆಗೋಗಿತ್ತು ನನಗೆ. ಬೆಳಿಗ್ಗೆ ಆಯ್ತು ರಾತ್ರಿ ಆಯ್ತು ಅಂತ. ಯಾಕಂತಂದ್ರೆ ಏನು ಮಾಡ್ತಾ ಇಲ್ಲ, ಹಿಂಗೆ ಇದ್ಬಿಟ್ರೆ ಹೆಂಗೆ ಜೀವನ ಮುಂದೆ, ಅದೇ ಯೋಚನೆ ಆಗೋಗಿತ್ತು. ಅಂಡ್ ಒನ್ ಫೈನ್ ಡೇ ನನ್ನ ಫ್ರೆಂಡ್ ಬಂದು ಸಜೆಸ್ಟ್ ಮಾಡ್ದ, ನೀವು ಹಿಂಗೆ ಬೇಜಾರಾಗಿರೋದು ಬಿಟ್ಟು ನೀನ್ ಯಾಕೆ ಇನ್ನೊಬ್ಬ ವ್ಯಕ್ತಿದು ಸಜೆಷನ್ ನ ತಗೋಬಾರ್ದು, ಯಾಕೆ ಅವ್ರ ಒಪಿನಿಯನ್ ನ ಕೇಳಬಾರ್ದು ಅಂತ. ನಾನು ಯಾರ ಒಪಿನಿಯನ್ ಕೇಳಿ ಏನಾಗ್ಬೇಕು, ನೋಡೋಣ ಬಿಡು, ಎಲ್ಲ ಹೆಂಗಾಗುತ್ತೋ ಹಂಗೆ. ಯಾಕಂದ್ರೆ ಬೇಜಾರಿತ್ತಲ್ಲ ಮುಂಚೆನೆ, ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಂಗೆ ಒಂದಿನ ಫೋನ್ ನ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅಷ್ಟೊತ್ತಾಗ್ದು ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಅವನು ಹೇಳಿದ್ನಲ್ಲ, ಇದು ಆಯ್ತಲ್ಲ, ಜಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಆಯ್ ಅಂತ ಮೆಸೇಜ್ ಕಳಿಸ್ದೆ. ನಂಗಿನ್ನ ನೆನಪಿದೆ ಅವ್ರ ಹೆಸರು, ಅಜಿತ್ ಅಂತ, ಅಸ್ಟ್ರಾಲಜರ್ ಹೆಸರು. ನನ್ ಮೆಸೇಜ್ ಮಾಡಿದ ತಕ್ಷಣ ನಿಮ್ದು ಡೇಟ್ ಆಫ್ ಬರ್ತ್ ಕಳಿಸಿ ಅಂತ ಅಂದ್ರು. ನಾನು ನನ್ನ ಡೇಟ್ ಆಫ್ ಬರ್ತ್ ಜೊತೆಗೆ ನನ್ನ ಫ್ಯೂಚರ್ ಹೆಂಗಿರುತ್ತೆ ಮುಂದೆ ಅಂತ ಮೆಸೇಜ್ ಮಾಡಿದೆ. ಅವ್ರು ಸ್ವಲ್ಪ ಟೈಮ್ ತಗೊಂಡು ನಾನ್ ಕೇಳಿದ್ ನನ್ನ ಫ್ಯೂಚರ್ ಬಗ್ಗೆ, ಬಟ್ ಅವ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ನೀವ್ ಇವಾಗ ನಿಮ್ಮ ಫಿನಾನ್ಸಸ್ ನ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿದ್ದೀರಾ ತುಂಬಾ ದಿನಗಳಿಂದ ಅಂತ. ನನಗ್ ಶಾಕು, ನಾನು ಅನ್ಕೊಂಡಿದ್ದು ಅವ್ರಿಗೆ ಹೆಂಗಪ್ಪ ಗೊತ್ತಾಯ್ತು, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರೋದು ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ. ಹೌದು ಅಂತ ಕಳಿಸ್ದೆ. ಅವರು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ, ಇದೆಲ್ಲ ಒಂದ್ ಫೇಸ್ ಅಷ್ಟೇ, ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಸ್ವಲ್ಪ ಗೈಡೆನ್ಸ್ ಕೊಟ್ರು. ಅಂಡ್ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಓಕೆ ನೋಡೋಣ. ಯಾಕಂತಂದ್ರೆ ಎಲ್ಲ ಒಂದ್ ಸಮಾಧಾನಕ್ಕೆ ಏನೋ ಹೇಳ್ತಾರೆ, ಇವಾಗ ಹಿಂಗಿದ್ಯಾ ಮುಂದೆ ಸಕ್ಸಸ್ ಆಯ್ತಿ ಅಂತ. ಬಟ್ ಆಕ್ಚುಲ್ ಆಗಿ ಅವ್ರು ಹೇಳಿದ್ರು,
ಇದೆಲ್ಲ ಸ್ವಲ್ಪ ದಿನ ಮುಂದೆ ನೀನೇ ನೋಡ್ತೀಯ ಎಲ್ಲಾನು ಸರಿ ಹೋಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ನಾನು ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಬಟ್ ಅದೆಷ್ಟು ನಿಜ ಆಯ್ತು ಅಂತಂದ್ರೆ, ಅದಾಗಿ ಸ್ವಲ್ಪ ದಿನನೇ ಒಂದ್ 6 ತಿಂಗಳು 3 ತಿಂಗಳು ಕಳೀತಿದ್ದಂತೆ ಎಲ್ಲ ಒಂದೊಂದೇ ಸಾಲ್ವ್ ಆಯ್ತಾ ಬಂತು. ನಿಮ್ಗೆ ಗೊತ್ತಿರ್ಬೋದು, ನಂದು 200K ಸ್ಟ್ರಕ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನಾನೇ ಇಲ್ಲ ಒಂದು ಡಿಸಿಷನ್ ತಗೊಂಡು ಚೆನ್ನಾಗಿ ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡು ಒಳ್ಳೊಳ್ಳೆ ಕಾನ್ಸೆಪ್ಟ್ ಆಗ್ತೆ. ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆದ್ರು. ಅಂಡ್ ಆಲ್ಸೋ ನನ್ಗೆ ಅದ್ರ ಬಗ್ಗೆ ಯೋಚನೆನೇ ಇರ್ಲಿಲ್ಲ. ಶಾಪ್ ವಿತ್ ಯಶು ಅಂತ ಒಂದು ಪೇಜ್ ನ ಶುರು ಮಾಡಿದೆ, ಬಿಸ್ನೆಸ್ ನ ಶುರು ಮಾಡಿದೆ, ಅಂಡ್ ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ತು. ಸೊ ಈಗ ಅದೆಲ್ಲ ಬಂದ ಮೇಲೆ ನನ್ಗೆ ಹೆಂಗಾಯ್ತು ಅಂತಂದ್ರೆ, ಹೌದಲ್ವಾ ಇವ್ರು ಏನೇನ್ ಹೇಳಿದ್ರು ಅದೇ ನಡೀತೈತೆ, ಅಷ್ಟು ನಂಬಿಟ್ಟೆ. ನನ್ ಮುಂಚೆ ಏನು ನಂಬ್ತಾನೆ ಇರ್ಲಿಲ್ಲ. ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಇವಾಗ ಏನೋ ಒಂದ್ ಸಣ್ಣ ಪುಟ್ಟ ಫೋನ್ ಹೋಗಿ ಏನೇ ತಗೋಬೇಕು ಅಂತಂದ್ರು ಹೋಗಿ ಕೇಳ್ತೀನಿ, ಈ ತರ ಇದೆ, ಏನ್ ಮಾಡೋದು, ಹೆಂಗಿದೆ ಮುಂದೆ ಭವಿಷ್ಯ ಅಂತ. ಸೊ ಅಷ್ಟು ನಂಬ್ತಾ ಇದೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೇನಾದ್ರು ಆರೋಗ್ಯದ ಸಮಸ್ಯೆ ಇದ್ರೆ, ಅಥವಾ ಫಿನಾನ್ಸ್ ಸಮಸ್ಯೆ ಇದ್ರೆ, ಮ್ಯಾರೇಜ್ ಸಮಸ್ಯೆ ಇದ್ರೆ, ಅಥವಾ ಲವ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಒಂದ್ಸಲ ಅಸ್ಟ್ರೋಟಾಕ್ ಆಪ್ ನ ಇನ್ಸ್ಟಾಲ್ ಮಾಡಿ ನೋಡಿ, ಅವ್ರು ಮೆಸೇಜ್ ಮಾಡಿ, ಮುಂದೆ ನೀವೇ ನಂಬ್ತೀರಾ. ಸೊ ನೀವು ಕೂಡ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಚಾಟ್ ಫ್ರೀ ಇರುತ್ತೆ. ಯಾರು ಆ ಲಿಂಕ್ ನ ಯೂಸ್ ಮಾಡಿ ಕೇಳ್ತಿರಲ್ವಾ, ನಿಮ್ಗೆ ಫ್ರೀ ಇರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್, ಜೀ ಕನ್ನಡಕ್ಕೆ ಬಂದ್ಮೇಲೆ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗಿದೆ, ಹೆಂಗಿದೆ ನಿಮ್ ಲೈಫ್ ಇವಾಗ? ತುಂಬಾ ಚೆನ್ನಾಗಿದೆ. ಅಂದ್ರೆ ಇವಾಗ ಎಲ್ಲಾ ಕಡೆ ಹೋದಾಗ್ಲೂ ಗುರುತಿಸ್ತಾರೆ. ಮುಂಚೆನೂ ಗುರುತಿಸ್ತಿದ್ರು, ಅಂದ್ರೆ ನೀವು ರೀಲ್ಸ್ ಮಾಡ್ತೀರಲ್ವಾ, ಯಶು ಡಾರ್ಲಿಂಗ್ ಅಲ್ವಾ ಅಂತ ಗುರುತಿಸ್ತಿದ್ರು. ಇವಾಗ ಸೀರಿಯಲ್ ಮಾಡ್ತೀರಲ್ವಾ, ಆಕ್ಟರ್ ಅಲ್ವಾ ಅಂತ ಗುರುತಿಸ್ತಾರೆ. ಸೊ ಅದೇ ನನ್ನ ಎಷ್ಟೋ ವರ್ಷದ ಕನ್ಸು, ಜನಗಳನ್ನ ಈ ತರ ಗುರುತಿಸ್ಬೇಕು, ಹತ್ರ ಬಂದ್ ಫೋಟೋ ತಗ್ಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದೆ. ಬಟ್ ರೀಲ್ಸ್ ಮಾಡ್ತಿರುವಾಗ್ಲೂ ಜನಗಳು ಗುರುತಿಸಿ ಫೋಟೋ ತಗ್ಸ್ಕೊತಾ ಇದ್ರು. ಬಟ್ ಇವಾಗ ಆಕ್ಟರ್ ಅನ್ನೋದು ಒಂದಿದೆಯಲ್ಲ, ಅದು ಖುಷಿ ಆಗುತ್ತೆ. ಮತ್ತೆ ಮುಂಚೆ ಯಶು ಡಾರ್ಲಿಂಗ್ ಅಲ್ವಾ ಅಂತ ಮಾತಾಡ್ಸಿದ್ರು, ಯಶು ಅಲ್ವಾ ಅಂತ ಮಾತಾಡ್ಸಿದ್ರು. ಇವಾಗ ಸುನಿಲ್ ಅಲ್ವಾ ಜಾಸ್ತಿ ಹೇಳ್ತಾರೆ. ನೀವು ಮಲ್ಲಿ ಅವ್ರ ಹಸ್ಬೆಂಡ್ ಅಲ್ವಾ, ಮಲ್ಲಿ ಅವ್ರ ಬಾಯ್ ಫ್ರೆಂಡ್ ಅಲ್ವಾ ಅಂತ ಈ ತರ ಕಂಡಿರ್ತಾರೆ. ಸೊ ಅದು ಕೂಡ ತುಂಬಾ ಖುಷಿ ಇದೆ. ಬ್ರೋ, ನಿಮ್ಮ ಸ್ಕಿನ್ ಕೇರ್ ಏನು? ನಾನ್ ಸ್ಕಿನ್ ಕೇರ್ ಅಂತ ಏನು ಮಾಡಲ್ಲ. ಇವಾಗ ಸದ್ಯಕ್ಕೆ ದಿನ ಜಿಮ್ಗೆ ಹೋಗ್ತಿದೀನಿ, ಚೆನ್ನಾಗಿ ನೀರ್ ಕುಡಿತೀನಿ, ಅದು ಇದು ಜ್ಯೂಸ್ ಗೀಸ್ ಎಲ್ಲ ಕುಡಿತೀನಿ. ಸೊ ಅದ್ರ ಬಗ್ಗೆನೇ ಡೆಡಿಕೇಟೆಡ್ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದಿನ ನನ್ನ ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ತುಂಬಾ ಜನ ಕೇಳಿದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ ಮದ್ವೆ ಯಾವಾಗ? ನಿಮಗ್ ಮದ್ವೆ ಆಗಿದ್ಯಾ? ಯಾಕೆ ಈ ಕನ್ಫ್ಯೂಷನ್ ಶುರು ಆಯ್ತು? ನನ್ಗಿನ್ನ 22 ವರ್ಷ, ಇಷ್ಟು ಬೇಗ ಮದ್ವೆ ಮಾಡ್ಕೊಂಡು ಏನ್ ಮಾಡ್ಲಿ? ನಂಗಿನ್ನ ಮದ್ವೆ ಆಗಿಲ್ಲ, ಅಥವಾ ಮದ್ವೆ ಆಗೋ ಪ್ಲಾನ್ಸ್ ಕೂಡ ಇಲ್ಲ. ಇನ್ನ ತುಂಬಾ ದಿನಗಳಿದೆ ಅದಕ್ಕೆ. ಸೊ ಆತರ ಏನಾದ್ರು ಇದ್ದಾಗ ಮುಂಚೆ ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ಕ್ವಶನ್, ಸೇಯಿಂಗ್ ಎಷ್ಟು ಮನೋಜ್ ಬ್ರೋ ಮಾಡಿ? ಮಾಡೋಣ, ಓಕೆ, ಒಂದಿನ ಮಾಡೋಣ. ಆಕ್ಚುಲ್ ಆಗಿ ಮಾಡಿ ತುಂಬಾ ದಿನಗಳಾಯ್ತು, ಒಂದಿನ ಮಾಡೋಣ. ಡೂ ಯು ಸಿ ಅಮೃತಧಾರೆ ಇನ್ ಯುವರ್ ಹೋಮ್? ನೋಡ್ತೀನಿ. ಮುಂಚೆ ನಾನು ಹೇಳಿದ್ನಲ್ಲ, ಸೀರಿಯಲ್ ಎಲ್ಲ ನೋಡ್ತಾ ಇರ್ಲಿಲ್ಲ. ನಾನು ಯಾವಾಗ ಆಕ್ಟ್ ಮಾಡಕ್ ಶುರು ಮಾಡಿದೆ ಗೊತ್ತಾ, ಅವಾಗ ಬರೀ ನಮ್ ಸೀರಿಯಲ್ ಅಲ್ಲ, ಎಲ್ಲಾ ಸೀರಿಯಲ್ ನೋಡ್ತೀನಿ. ಯಾಕಂತಂದ್ರೆ ಎಲ್ಲಾರು ಹೆಂಗ್ ಆಕ್ಟ್ ಮಾಡ್ತಾರೆ ನೋಡೋಣ, ಕಲಿಯೋದಿರುತ್ತಲ್ವಾ. ನಾನು ಅದನ್ನೆಲ್ಲ ನೋಡ್ಕೊಂಡು ಇಂಪ್ರೂವ್ ಆಗೋಣ ಅಂತ ಅಂದ್ಬಿಟ್ಟು ನೋಡ್ತೀನಿ. ಬಟ್ ಅಮೃತಧಾರೆ ಬಂದಾಗ ಆ ದಿನ ನಂದು ಇರ್ಲಿ ಇಲ್ಲದೆ ಇರ್ಲಿ ಪಕ್ಕ ನೋಡ್ತೀನಿ. ಆ ಸ್ಟೋರಿನೇ ಅಷ್ಟು ಚೆನ್ನಾಗಿದೆಯಲ್ಲ, ಸೊ ನೋಡ್ತೀನಿ. ಮತ್ತೆ ಈ ಕ್ವಶನ್ ಅಪ್ಪ, ಸಾಕಷ್ಟು ಜನ ಇದೇ ಕ್ವಶನ್ ಕೇಳಿದೀರಾ. ಏನು ಅಂತ ಅಂದ್ರೆ, ಬ್ರೋ ಅಮೃತಧಾರೆ ನೀವು ಕ್ವಿಟ್ ಮಾಡಿದ್ರಾ? ಅಮೃತಧಾರೆಗಿನ ಮೇಲಿಂದ ನೀವು ಬರೋದಿಲ್ವಾ? ಏನಾಯ್ತು? ಯಾಕೆ ನೀವು ಸೀರಿಯಲ್ ಅಲ್ಲಿ ಬರ್ತಾ ಇಲ್ಲ? ಯಾವ ಮೆಸೇಜ್ ನೋಡು ಇದೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಇನ್ನ ಸೀರಿಯಲ್ ನ ಕ್ವಿಟ್ ಮಾಡಿಲ್ಲ, ಅಥವಾ ಆ ರೀತಿ ಏನೂ ಆಗಿಲ್ಲ. ನಾನು ಸೀರಿಯಲ್ ಅಲ್ಲಿ ಇದೀನಿ. ಬಟ್ ಇವಾಗ ಬೇರೆ ಸ್ಟೋರಿ ನಡೀತಾ ಇದೆ ಅಲ್ವಾ. ಸೊ ಮಿಂಚು ಬಗ್ಗೆ ಸ್ಟೋರಿ ನಡೀತಾ ಇರೋದ್ರಿಂದ ನಮ್ದಿಲ್ಲ. ನಾವು ಇದಕ್ಕೆ ಹೋಗಿದೀವಿ, ಡೆಲ್ಲಿಗೆ. ಯಾಕೆ ಅಂತ ಅಂದ್ರೆ, ನಾನು UPSC ಎಕ್ಸಾಮ್ ಬರೀತಿದ್ದೀನಲ್ವಾ, ಅದು ಪ್ರಿಪೇರ್ ಆಗೋದಕ್ಕೆ ಹೋಗಿದ್ದೀನಿ. ಆದಷ್ಟು ಬೇಗ ನಿಮ್ ಮುಂದೆ ಬರ್ತೀನಿ. ಸೊ ಯಾರು ಏನು ಯೋಚನೆ ಮಾಡ್ಬೇಡಿ. ಅಂಡ್ ನೆಕ್ಸ್ಟ್ ಕ್ವಶನ್, ಬ್ರೋ ನೀವು ಕಾಲೇಜ್ ಯೂನಿಫಾರ್ಮ್ ಹಾಕೊಂಡು ರೀಲ್ಸ್ ಮಾಡ್ತಾ ಇರ್ತೀರಾ, ನಿಮ್ ಕಾಲೇಜಲ್ಲಿ ಯಾವತ್ತು ಯಾರು ಏನು ಬೈದಿಲ್ವಾ? ಇಲ್ಲ, ಆಕ್ಚುಲ್ ಆಗಿ ಇದ್ರ ಬಗ್ಗೆ ಹೇಳ್ಬೇಕು. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ, ನಾನು ಕಾಲೇಜ್ ಡಿಗ್ರಿ ಫಸ್ಟ್ ಇಯರ್ ಇದ್ದಾಗ್ಲೇ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದು. ಹೆಂಗಿತ್ತು ಅಂತಂದ್ರೆ, ಕಾಲೇಜ್ ಮುಗ್ದಿದ ತಕ್ಷಣ ರೀಲ್ಸ್ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೆ ನಾನು. ಇನ್ನೇನ್ ಅಲ್ಲಿಗೆ ನಾನು ಕಲರ್ ಡ್ರೆಸ್ ಕ್ಯಾರಿ ಮಾಡಕ್ ಹೋಗ್ತಾ ಇರಲಿಲ್ಲ. ಅಂಡ್ ಅವಾಗ ನಾನು ಜಾಸ್ತಿ ಕಂಟೆಂಟ್ ಮಾಡ್ತಾ ಇದ್ದಿದ್ದೆ ಫ್ರೆಂಡ್ಶಿಪ್ ಮತ್ತೆ ಕಾಲೇಜ್ ಲೈಫ್ ಬಗ್ಗೆ, ಸ್ಟೂಡೆಂಟ್ ಲೈಫ್ ಬಗ್ಗೆ, ಅದ್ರ ಬಗ್ಗೆ ಮಾಡ್ತಾ ಇರೋದ್ರಿಂದ ಯೂನಿಫಾರ್ಮ್ ಹಾಕೊಂಡೇ ಮಾಡ್ಬೇಕಿತ್ತು. ಸೊ ನಾನು ಮಾಡಿದೆ. ಅಂಡ್ ನಮ್ ಸರ್ನು ಕೂಡ ನಾನು ಕೇಳಿದೆ ಸ್ಟಾರ್ಟಿಂಗ್, ಸರ್ ಈ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಬಟ್ ಅವ್ರು ಏನಿಲ್ಲ, ತುಂಬಾ ಹೆಲ್ಪ್ ಮಾಡಿದ್ರು. ಆಕ್ಚುಲಿ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಒಂದಿನನು ಯಾಕೆ ಈ ತರ ರೀಲ್ಸ್ ಮಾಡ್ತಿದ್ಯಾ ನಮ್ ಕಾಲೇಜ್ ಡ್ರೆಸ್ ಹಾಕೊಂಡು, ಆ ತರ ಏನು ಹೇಳಿಲ್ಲ. ಸೊ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ನನ್ಗೆ ಯಾರು ಏನು ಬೈದಿಲ್ಲ. ನಾವು ಕರೆಕ್ಟಾಗಿ ರೀಲ್ಸ್ ಮಾಡಿದ್ರೆ, ಅಥವಾ ಏನೋ ಒಂದು ಬ್ಯಾಡ್ ಥಿಂಗು ಅಥವಾ
ಏನು ಅಥವಾ ವಲ್ಗರಿಟಿ ಯೂಸ್ ಮಾಡಿಲ್ಲ ಅಂತಂದ್ರೆ ಯೂನಿಫಾರ್ಮ್ ಹಾಕೊಂಡ್ ಮಾಡಿದ್ರು ಏನ್ ತಪ್ಪಿಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನಾದ್ರೂ ಮೂವೀಸ್ ಮಾಡೋ ಪ್ಲಾನ್ ಇದೆಯಾ? ಖಂಡಿತ, ಅದು ನನ್ನ ಬಿಗ್ ಡ್ರೀಮ್. ಬಿಗ್ ಸ್ಕ್ರೀನ್ ಅಲ್ಲಿ ಬರಬೇಕು ಅನ್ನೋ ನನ್ನ ದೊಡ್ಡ ಆಸೆ. ಒಳ್ಳೆ ಅವಕಾಶ ಸಿಕ್ಕಿದ್ರೆ ಆದಷ್ಟು ಬೇಗ ಮಾಡುವ, ನಿಮ್ಮ ಒಂದು ಆಶೀರ್ವಾದ ಇದ್ರೆ. ಬ್ರೋ, ನಾನು ಕೂಡ ನಿಮ್ ತರನೇ ಆಗ್ಬೇಕು. ಹೇಗೆ ವ್ಲಾಗ್ಸ್ ಮಾಡೋದು, ಹೇಗೆ ರೀಲ್ಸ್ ಮಾಡೋದು ಶುರು ಮಾಡ್ಬೋದಾ? ನಾನು ಇನ್ನ ಸ್ಟೂಡೆಂಟು. ಮಾಡ್ಬೋದು, ಹೇಳಿದ್ನಲ್ಲ, ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ಶುರು ಮಾಡಿದ್ದು. ನಿಮಗೆ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಇದ್ರೆ ನೀವು ಸ್ಟೂಡೆಂಟ್ ಆಗಿದ್ರು ಮಾಡ್ಬೋದು, ಅಥವಾ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರು ಮಾಡ್ಬೋದು. ಬಟ್ ಏನ್ ಮಾಡ್ತಿದ್ರೆ ಅದ್ರ ಜೊತೆಗೆ ಮಾಡಿ. ಇವಾಗ ಓದೋದನ್ನ ಬಿಟ್ಬಿಟ್ಟು ಕಾಲೇಜ್ನ ಕ್ವಿಟ್ ಮಾಡಿ ಬರೀ ರೀಲ್ಸ್ ಮಾಡೋದು, ಅಥವಾ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಎಷ್ಟೋ ಸಂಬಳ ಬರ್ತಾ ಇರುತ್ತೆ, ಇದರಿಂದ ನನಗೆ ಒಳ್ಳೆ ಜೀವನ ರೂಪಿಸ್ಕೊಬಿಡ್ತೀನಿ ಅಥವಾ ಒಳ್ಳೆ ಸ್ಯಾಲ್ರಿ ಬರುತ್ತೆ ರೀಲ್ಸ್ ಮಾಡೋದ್ರಿಂದ, ಒಳ್ಳೆ ಕೊಲಾಬ್ರೇಷನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಯಾವತ್ತೂ ಇರಬೇಡಿ. ಯಾಕಂತಂದ್ರೆ ಎಷ್ಟೋ ಜನಕ್ಕೆ 3 ವರ್ಷ ಆದ್ರೂ ಇನ್ನು 100K ಫಾಲೋವರ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನೆಷ್ಟೋ ಜನಕ್ಕೆ ಬಂದಿದ್ದು 1 ತಿಂಗಳಲ್ಲೇ 100K ಫಾಲೋವರ್ಸ್ ಆಗ್ಬಿಟ್ಟಿರ್ತಾರೆ. ಅದು ಡಿಪೆಂಡ್ಸ್ ನಾವೆಷ್ಟು ಶ್ರಮ ಹಾಕ್ತಿವಿ, ನಮ್ ಕಂಟೆಂಟ್ ಜನಕ್ಕೆ ಹೆಂಗ್ ಇಷ್ಟ ಆಗತ್ತೆ. ಸೊ ನೀವ್ ಏನ್ ಮಾಡ್ತಿದ್ರೆ ಅದ್ರ ಜೊತೆಗೆ ಮಾಡಿ, ಬಟ್ ಶ್ರಮ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಪಕ್ಕ ಜನ ಕೈ ಹಿಡಿತಾರೆ. ಇದು ಅಣ್ಣ, ನೀವು ಲವ್ ಮ್ಯಾರೇಜ್ ಆಗ್ತೀರಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಗೊತ್ತಿಲ್ಲ, ಯಾವ ಮ್ಯಾರೇಜ್ ಆಗ್ತೀನೋ ಒಟ್ಟಲ್ಲಿ. ಮ್ಯಾರೇಜ್ ಆಗ್ತೀನ ಇಲ್ವಾ ಅಂತ ಗೊತ್ತಿಲ್ಲ, ಇನ್ನು ಅದಷ್ಟೆಲ್ಲ ಯೋಚನೆ ಮಾಡಿಲ್ಲ. ಬಟ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ಬೇಕಂತ ಇಷ್ಟ, ನೋಡುವ. ಎಲ್ಲ ನನ್ಗೆ ಯಾಕೆ ಮ್ಯಾರೇಜು ಮತ್ತೆ ನಿಮ್ ಮ್ಯಾರೇಜ್ ಆಗಿದ್ಯಾ, ಯಾವ ಮ್ಯಾರೇಜ್ ಆಗ್ತೀರಾ, ಇದೇ ಕ್ವಶನ್ಗಳು ಬಂದಿದೆ. ಸೀರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ರೆಸ್ಪಾನ್ಸ್ ಹೇಗಿದೆ ಹೊರಗಡೆ? ಸೀರಿಯಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಹೆದರ್ಕೊಂಡಿದ್ದೆ, ಯಾಕಂತಂದ್ರೆ ನಮ್ ಸೀರಿಯಲ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಸೀನಿಯರ್ ಆಕ್ಟರ್ಸ್. ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ನನ್ಗಿನ್ನ ಏಜು ಕೂಡ ಆಗಿಲ್ಲ. ಅವ್ರಿಗೆಲ್ಲ 25 ವರ್ಷ, 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ. ನನ್ಗಿನ್ನ 22 ವರ್ಷ. ಅವ್ರ ಆಕ್ಟಿಂಗ್ ಫೀಲ್ಡ್ ಬಂದೆ ಅಷ್ಟು ವರ್ಷ ಆಗೋಗೈತೆ. ನಾನು ಇನ್ನ ಬಚ್ಚ, ನಾನು ಹೆಂಗಪ್ಪ ಇವ್ರ ಜೊತೆ ಆಕ್ಟ್ ಮಾಡೋದು, ಬಿಕಾಸ್ ತುಂಬಾ ಭಯ ಆಯ್ತು ನನಗೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಎಲ್ಲರೂ ಕೂಡ ನಾನು ಎಷ್ಟೇ ಟೇಕ್ ತಗೊಂಡ್ರು ಏನು ಬೇಜಾರು ಮಾಡ್ಕೋದೇನೆ ಆರಾಮಾಗಿದ್ರು. ಸೊ ಇವಾಗ ನಾನು ಆರಾಮಾಗಿ ಆಕ್ಟ್ ಮಾಡ್ತಿದ್ದೀನಿ, ಅಂಡ್ ಹೊರಗಡೆ ಕೂಡ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಸೊ ಆಲ್ಮೋಸ್ಟ್ ಇಷ್ಟೇ ಕ್ವಶನ್ಸ್ ಅಂತ ಅನ್ಕೋತೀನಿ. ಬ್ರೋ, ನಿಮ್ಮ ಗರ್ಲ್ ಫ್ರೆಂಡ್ ಕ್ವಾಲಿಟೀಸ್? ಯಾಕಿದು ನನ್ನ ಗರ್ಲ್ ಫ್ರೆಂಡು, ನನ್ನ ಮದುವೆ, ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಎಲ್ಲ ನನ್ಗಿದೆ ಇವೆ. ಕ್ವಾಲಿಟೀಸ್ ಏನಿಲ್ಲಪ್ಪ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಇಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು, ಅಷ್ಟಿದ್ರೆ ಸಾಕು. ಇನ್ನೇನು ನನಗೆ ಹಿಂಗೆ ಇರಬೇಕು, ಇಷ್ಟು ವೈಟಿಗೆ ಇರಬೇಕು, ಇಷ್ಟು ಹೈಟಿಗೆ ಇರಬೇಕು, ಹೀರೋಯಿನ್ ಥರ ಇರಬೇಕು, ನಮ್ಮ ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಏನಿಲ್ಲ, ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗೋ ಅಂತ ಹುಡುಗಿ ಆಗಿದ್ರೆ ಸಾಕು. ನಾನು ಎಷ್ಟೇ ತಳ್ತಾ ಇದ್ದೀನಿ ಆಗ್ಲಿಂದ, ಯಾವ್ದಕ್ಕೆ ಆನ್ಸರ್ ಮಾಡ್ಬೋದು ಅಂತ. ಬಟ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ನನ್ನ ಇದ್ರಲ್ಲೇ ಇದೆ. ನನ್ನ ಸೀರಿಯಲ್ ಬಗ್ಗೆ, ಅಥವಾ ನೀವು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ, ಲವ್ ಮ್ಯಾರೇಜ್ ಆಯ್ತೀರಾ, ಅರೇಂಜ್ ಮ್ಯಾರೇಜ್ ಆಯ್ತೀರಾ, ಏನ್ ಮಾಡ್ತಾ ಇದ್ದೀರಾ, ಊಟ ಆಯ್ತಾ, ಇದೇ ಇದೆ ಕ್ವಶನ್. ಇನ್ನೊಂದು ಕ್ವಶನ್, ಬ್ರೋ, ನಿಮ್ಮ PU ನೀವು ಎಲ್ಲಿ ಓದಿದ್ದು? ಸಾರಿ, ನಾನು ನನ್ನ PUC ಮುಗಿಸಿದ್ದು ವಿಜಯನಗರ್ ರಮಣಶ್ರೀ ಉದಯ ಕಾಲೇಜ್ನಲ್ಲಿ. ಅದು ಕೂಡ ಕೊರೋನಾ ಬ್ಯಾಚ್ ನಮ್ದು. ಫಸ್ಟ್ PUC ಕಾಲೇಜ್ಗೆ ಹೋದೆ, ಸೆಕೆಂಡ್ PU ನಲ್ಲಿ ಅರ್ಧ ಬರ್ಧ ಕಾಲೇಜ್ಗೆ ಹೋದೆ. ಇಲ್ಲ, ಫಸ್ಟ್ PU ನಲ್ಲಿ ಅರ್ಧ ಬರ್ಧ ಕಾಲೇಜು, ಸೆಕೆಂಡ್ PU ಅರ್ಧ ಬರ್ಧ ಕಾಲೇಜು. ಬಟ್ ಎಕ್ಸಾಮ್ ಬರ್ದ್ವಿ. 10th ಅಲ್ಲಿ ಕೋವಿಡ್ ಬಂತು. ಬಟ್ ನೀನ್ PU ಕಾಲೇಜ್ಗೆ ಹೋಗಿದ್ದ, ಆನ್ಲೈನ್ ಕ್ಲಾಸ್ ಕೇಳಿಲ್ವಾ? ನಮ್ಗೆ ಆನ್ಲೈನ್ ಕ್ಲಾಸ್ ಇದ್ದಿದ್ದು. ಕರೆಕ್ಟ್. ಫಸ್ಟ್ ಇಯರ್ ಆಲ್ಮೋಸ್ಟ್ ಫುಲ್ ಆನ್ಲೈನ್ ಕ್ಲಾಸ್ ಇತ್ತು, ಸೆಕೆಂಡ್ ಇಯರ್ ಅಲ್ಲಿ ಕಾಲೇಜ್ಗೆ ಹೋಗಿದೆ. ಬಟ್ ಚೆನ್ನಾಗಿತ್ತು ಅದು ಒಂಥರ. ಸೊ ನನ್ ಕಾಲೇಜ್ ಓದಿದ್ದು ರಮಣಶ್ರೀ ಉದಯದಲ್ಲಿ PU. ಸೊ ಇದಿಷ್ಟು ನಿಮ್ಮ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಹುಡುಕಿ ಆನ್ಸರ್ ಮಾಡಿದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಸಿ ಯು ಸೂನ್.